ಇಂದು ನವರಾತ್ರಿಯ 2ನೇ ದಿನ. ನಾವು ಬ್ರಹ್ಮಚಾರಿಣಿಯ ಬಗ್ಗೆ ತಿಳ್ಕೊಳ್ಳೋಣ. ಹಿಮಾಲಯದ ರಾಜನ ಮಗಳಾದ ಪಾರ್ವತಿ ಶಿವನನ್ನು ತುಂಬ ಇಷ್ಟಪಡ್ತಾ ಇದ್ಲು. ಅವನನ್ನು ಮದುವೆಯಾಗಲು ಅವಳು ಕಠಿಣ ತಪಸ್ಸು ಮಾಡಲು ನಿರ್ಧರಿಸಿದಳು. ಪಾರ್ವತಿಯ ತಪಸ್ಸು ಸುಲಭವಾಗಿರಲಿಲ್ಲ. ಅವಳು ಹಲವು ವರ್ಷಗಳ ಕಾಲ ಆಹಾರ ನೀರು ಇಲ್ಲದೆ ತಪಸ್ಸನ್ನು ಮಾಡಿದಳು. ಅವಳ ತಪಸ್ಸು ತುಂಬ ಕಠಿಣವಾಗಿತ್ತು. ಮೊದಲು ಅವಳು ಕೇವಲ ಹಣ್ಣುಗಳನ್ನು ತಿಂದಳು. ನಂತರ ಅವಳು ಹಣ್ಣುಗಳನ್ನು ಸಹ ತ್ಯಜಿಸಿದಳು. ಅವಳು ಈ ಕಠಿಣ ತಪಸ್ಸನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಅವಳು ತನ್ನ ತಪಸ್ಸಿನಲ್ಲಿ ಎಷ್ಟು ಮುಳುಗಿದ್ದಳೆಂದರೆ ಅವಳು ಎಲೆಗಳನ್ನು ಸಹ ತಿನ್ನಲಿಲ್ಲ. ಆದ್ದರಿಂದ ಅವಳಿಗೆ ಅಪರ್ಣ ಎಂಬ ಹೆಸರು ಬಂತು. ಅವಳ ಈ ಮಹಾನ್ ತಪಸ್ಸಿನಿಂದ ದೇವಲೋಕದ ದೇವರುಗಳು ಕೂಡ ಅವಳನ್ನು ಹೊಗಳಿದರು. ಅವಳ ದೃಢ ಸಂಕಲ್ಪವನ್ನು ನೋಡಿ ಎಲ್ಲರೂ ಸಂತೋಷಪಟ್ಟರು. ಕೊನೆಗೆ ಶಿವನು ಅವಳ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದನು. ಅವನು ಪಾರ್ವತಿಯನ್ನು ನೋಡಿ, ನಿನ್ನ ತಪಸ್ಸು ನನ್ನ ಹೃದಯವನ್ನು ಗೆದ್ದಿದೆ ಎಂದನು. ಶಿವನು ಪಾರ್ವತಿಯನ್ನು ಮದುವೆಯಾಗಲು ಒಪ್ಪಿದನು. ಪಾರ್ವತಿಯ ತಪಸ್ಸು ಯಶಸ್ವಿಯಾಯಿತು. ತನ್ನ ತಪಸ್ಸಿನಿಂದ ಪಾರ್ವತಿಯು ಬ್ರಹ್ಮಚಾರಿಣಿ ಎಂಬ ಹೆಸರನ್ನು ಪಡೆದಳು. ಬ್ರಹ್ಮಚಾರಿಣಿ ಎಂದರೆ ಕಠಿಣ ತಪಸ್ಸು ಮಾಡಿದವಳು. ನವರಾತ್ರಿ 2ನೇ ದಿನ ನಾವು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುತ್ತೇವೆ. ಅವಳು ನಮಗೆ ದೃಢ ಸಂಕಲ್ಪ ಮತ್ತು ಶಕ್ತಿಯನ್ನು ನೀಡುತ್ತಾಳೆ. ಬ್ರಹ್ಮಚಾರಿಣಿ ದೇವಿಯು ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಲು ಮತ್ತು ಯಶಸ್ಸು ಪಡೆಯಲು ಸ್ಫೂರ್ತಿ ನೀಡುತ್ತಾಳೆ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.